ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸ್ಟರ್ಸ್ ವೈ ಕ್ಯಾಬ್. ಇವತ್ತೇನು ಅಂದರೆ ಕಸಿನ್ಸ್ ಔಟ್ ಇತ್ತು. ಇವ್ರು ನನ್ನ ತಂಗಿ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ವೇದಾಶ್ರೀ ಅಂತ, AY. ಹೇಮಂತ್ ನನ್ನ ತಮ್ಮ, ಹೇಮಂತ್ AY, AM. ಸೊ ಊರಿಂದ ನನ್ನ ತಂಗಿ ಬಂದಿದ್ದಾಳೆ ಬ್ಯಾಂಗ್ಳೂರ್ಗೆ. ಸೊ ಸೆಮ್ ಹಾಲಿಡೇ ಇದೆ, ಎಕ್ಸಾಮ್ ಮುಗಿಸ್ಕೊಂಡು ಸೆಮ್ ಹಾಲಿಡೇ ಇದ್ದಾರೆ. ಸೊ ಎಂಜಾಯ್ ಮಾಡಿದ ಬ್ಯಾಂಗ್ಳೂರ್ ನೋಡೋದ ಅಂತ 3ನೇ ಸತಿ 4ನೇ ಸತಿ ಅಲ್ವಾ? 4ನೇ ಸತಿ. ಸೊ ಇಲ್ಲಿಗೆ ಅಂದ್ರೆ ಮಾಮೂಲಿ ಫಸ್ಟ್ ಸಿಲ್ಕ್ ಬೋರ್ಡ್. ಸೊ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ತೋರ್ಸಕ್ಕಲ್ಲ. ಸೊ ಸಿಲ್ಕ್ ಬೋರ್ಡ್ ಇಂದ ಮುಂದೆ ಪೂರಿ ಜಗನ್ನಾಥ ಟೆಂಪಲ್ ಇದೆ. ಸೊ ಅದು ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಅದು ಏಮಂತ ಡಿಸೈಡ್ ಮಾಡಿರೋದು ಹೋಗದ ಅಂತ. ಸೊ ಹೋಗಿ ನೋಡೋದು ಇವತ್ತಿನ ಒನ್ ಡೇ ಲಾಗ್ ನೋಡೋದ. ಸರಿ, ಎಲ್ಲ ಆಯ್ತು, ಇಂಟ್ರೊಡಕ್ಷನ್ ಎಲ್ಲ ಆಯ್ತು ಕಸಿನ್ಸ್ ಇಂದು. ಇವಾಗ ಮನೆಯಿಂದ ಹೊರಗಡೆ ಬಂದ್ವಿ. ಹೊರಗೆ ಬಂದು ಗಾಡಿ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ, ಗಾಡಿ ತೆಗಿತಾ ಎಲ್ರು ಅವ್ರ ಕಾಲು ಎಳ್ಕೊಂಡು ಸ್ವಲ್ಪ ಹಂಗು ಹಿಂಗು ಮಾಡ್ಕೊಂಡು ಇದು ಇಲ್ಲ ತಲೆ ಹರಟೆ ಮಾಡ್ಕೊಂಡು ಎಲ್ರು ಹೊರಟ್ವಿ. ಅದ್ರ ಮಧ್ಯದಲ್ಲಿ ಸೆಲ್ಫೀಸು ಅಂತ ಇದು ಮಾಡ್ಕೊಂತ ಇದ್ರು. ಎಲ್ಲರೂ ಅವ್ರವ್ರ ಗಾಡಿ ತೆಗಿಯೋರು ಬಿಸಿ ಇದ್ರು, ಸೆಲ್ಫೀಸ್ ತಗೊಂಡ್ರು ಬಿಸಿ ಇದ್ರು. ಸರಿ ಅಂತ ಗಾಡಿ ತಗೊಂಡು ಸೀದಾ ನಾವು ಹೊರಟಿದ್ದೆ ಜಗನ್ನಾಥ ಟೆಂಪಲ್ಗೆ. ಇರೋದು ಸಿಲ್ಕ್ ಬೋರ್ಡ್ ಹತ್ರ. ಸ್ಟಾರ್ಟಿಂಗ್ ನಾವು ಹೋಗ್ತಿದ್ದ ಹಾಗೆ ನಮಗೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ತು. ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಲ್ಲಿಂದ ಗಾಡಿ ಎಲ್ಲ ಪಾರ್ಕ್ ಮಾಡಿ ಅದ್ರ ರೈಟ್ ಆಪೋಸಿಟ್ ಅಲ್ಲೇ ನಮಗೆ ಜಗನ್ನಾಥ ಸ್ವಾಮಿ ಟೆಂಪಲ್ ಕಾಣುತ್ತೆ. ಸರಿ ಅಂತ ಎಂಟ್ರೆನ್ಸ್ ಆದ್ವಿ, ಎಂಟ್ರಿ ಕೊಟ್ವಿ ಒಳಗಡೆ. ನೋಡಿ ಅಲ್ಲಿ ಹೇಮಂತ್ ಹೋಗ್ತಾ ಇದ್ದಾನೆ. ನಾನು ಹೇಮಂತ್ ಕಾರ್ ತೊಳ್ಕೊಂಡ್ ಬರೋಣ ಅನ್ನೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಮತ್ತೆ ವೇದ ಹೋಗೇ ಬಿಟ್ಟಿದ್ರು ಒಳಗಡೆ. ಆಮೇಲಿಂದ ಒಳಗಡೆ ಬಂದ್ವಿ. ಆದ್ರೆ ಒಳಗೆ ಎಂಟ್ರಿ ಇರ್ಲಿಲ್ಲ, ಫೋಟೋಸ್ ವಿಡಿಯೋಸ್ ಎಲ್ಲ ಇರ್ಲಿಲ್ಲ. ಹಂಗಾಗಿ ಅಲ್ಲಿ ಒಳಗೆ ತೆಗಿಯಕ್ಕಾಗ್ಲಿಲ್ಲ. ಸುತ್ತ ಎಲ್ಲ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಎಲ್ಲಾರು ಒಳ್ಳೇದ್ ಮಾಡಪ್ಪ ದೇವ್ರಿ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಅಲ್ಲೊಂದ್ ಸ್ವಲ್ಪ ನಮ್ದು ಇರುತ್ತಲ್ಲ ರೀಲು ಅದು ಇದು ಅನ್ಕೊಂಡು ಮುಗಿಸ್ಕೊಂಡು ಕೆಳಗಿಳದ್ ಬಂದ್ವಿ. ಅಲ್ಲೇನೋ ಚಾಟ್ಸ್ ಏನೋ ಇತ್ತು, ದಹಿ ಬರ ಅಂತ. ಅದ್ ನೋಡಿದ್ವಿ, ಅದು ಯಾರಿಗೂ ಯಾಕೋ ಬೇಡ ಅನ್ನಿಸ್ತು. ಸರಿ ಅಂತ ಅಲ್ಲಿಂದ ಸೀದಾ ಹೊರಟ್ವಿ. ದೇವ್ರಿಗೆ ಲಾಸ್ಟ್ ನಮಸ್ಕಾರ ಮಾಡಿ ಮತ್ತೊಂದು ಸೀದಾ ಹೊರಟು. ಆದ್ರೂ ಫ್ಲೈಓವರ್ ಹತ್ತಿದ್ವಿ. ಅದು ನಮ್ಮ ಬೆಂಗಳೂರು ಎಷ್ಟು ನೋಡಕ್ ಚಂದ ಅಲ್ವಾ? ಆ ಲೈಟಿಂಗ್ಸ್ ಆಗಿರ್ಬೋದು, ನೈಟ್ ಟೈಮ್ ಬೆಂಗಳೂರು ನೋಡಕ್ಕೆ ಒಂದು ಚಂದ. ಸರಿ ಅಂತ ಆಯ್ತು, ನೋಡ್ಕೊಂಡು ವೆಗಾ ಸಿಟಿ ಮಾಲಿಗೆ ಬಂದ್ವಿ. ಅಲ್ಲಿ ಆಗಸ್ಟ್ 15th ಅಲ್ವಾ, ಹೆವಿ ಕ್ರೌಡ್ ಇತ್ತು. ಹಂಗೆ ಹೊರಗಡೆ ಎಲ್ಲ ಸ್ವಲ್ಪ ಸ್ಟಾಲ್ಗಳು ಹಾಕಿದ್ರು. ಅಲ್ಲಿ ನಾನು ಮತ್ತೆ ವೇದ, ಗೊತ್ತಲ್ಲ ಹುಡುಗಿರಂದ್ರೆ ಫಸ್ಟ್ ಇನ್ನೂ ಜ್ಯುವೆಲ್ಸ್ ಅದು ಇದು ಅಂತ ಹೋಗ್ಬಿಡ್ತೀವಿ. ಇವರಿಬ್ರು ನಮ್ಮಿಂದ ಓಡಾಡ್ಕೊಂಡ್ ಬಂದ್ರು. ಆಯ್ತು, ಎಲ್ಲ ಮುಗಿಸ್ಕೊಂಡು ನೋಡಿದ್ವಿ. ಅಲ್ಲಿ ಮತ್ತೆ ಟ್ರೈನು ಬಸ್ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್. ಅದು ಮಕ್ಕಳಿಗೆ ದೊಡ್ಡವ್ರಿಗೆ ಅಂತ, ದೊಡ್ಡವ್ರಿಗಿಲ್ಲ ಮಕ್ಕಳಿಗೆ, ಆದ್ರೆ ಮಕ್ಳು ಕೂರಲ್ಲ ಅಂತ ದೊಡ್ಡವರು ಏನ್ ಮಾಡ್ತಾರ ಪಾಪ, ಹತ್ಲೇಬೇಕು, ಹತ್ತಿದ್ರು. ಕಸ್ಟಮೈಸ್ ಬ್ರಾಸ್ಲೆಟ್ ಅಂತ ಹಾಕಿದ್ರು, ನೋಡಿದ್ವಿ. ಅದೇನು ಇಷ್ಟ ಆಗಲಿಲ್ಲ ನಮಗೆ. ಬೇಕಾದೇನೂ ಕೆಲವೊಂದು ಸಿಗ್ಲಿಲ್ಲ, ಹಂಗಾಗಿ ಮಾಡಿಸ್ಕೊಳ್ಲಿಲ್ಲ. ಅಲ್ಲಿಂದ ಸೀದಾ ಒಳಗೆ, ಅದಾದ್ಮೇಲೆ ಒಳಗೆ ಎಂಟ್ರಿ ಕೊಟ್ವಿ. ಅಲ್ಲಿ ಸೆಕ್ಯೂರಿಟಿಯವರು ಕ್ಯಾಮ್ರಾ ಮೀನ್ಸ್ ಫೋನಲ್ಲಿ ವಿಡಿಯೋ ಮಾಡ್ಕೋಬಹುದು, ನಾರ್ಮಲ್ ಫೋಟೋಸ್ ತಗೋಬಹುದು, ವ್ಲಾಗ್ ಎಲ್ಲ ಮಾಡಂಗಿಲ್ಲ ಅಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಂದ್ರೆ ಎಂಟ್ರಿದೆಲ್ಲ ತೊಗೊಳಕ್ಕಾಗ್ಲಿಲ್ಲ. ಹಾಗೆ ಒಳಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲೊಂದು ಇಂಡಿಪೆಂಡೆನ್ಸ್ ಡೇಗೆ ಫುಲ್ ಇದು ಹಾಕಿದ್ರು, ಮರದಲ್ಲಿ ಎಲ್ಲ ಮಾಡಿ ಹಾಕಿದ್ರು. ಅಲ್ಲೊಂದು ಸೆಲ್ಫಿ ಎಲ್ಲ ಸೈಡ್ ಸೀನ್ ಮಾಡ್ಕೊಂಡು ಪಿಸಾಟಿಗೆ ಹೋದ್ವಿ. ಅಲ್ಲಿ ಆರ್ಡರ್ ಮಾಡೋಣ ಅಂತ ನೋಡಿದ್ವಿ, ಫುಲ್ ರಶ್ ಇತ್ತು. ಸರಿ ನೋಡೋಣ, ಇಲ್ಲೇ ಆರ್ಡರ್ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಆರ್ಡರ್ ತಗೊಂತಾ ಇರ್ಲಿಲ್ಲ. ಹೋದ್ ಕೇಳಿದ್ವಿ, ಹಾಫ್ ಆನ್ ಅವರ್ ಟು ಜಾಸ್ತಿ ಆಗುತ್ತೆ ಅಂದ್ರು. ಸರಿ ಬೇಡ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಸೀದಾ ಮಾಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ. ಮನೆ ರೀಚ್ ಆಗಿ
ಅಲ್ಲೊಂದು ಸ್ವಲ್ಪ ಸ್ವಲ್ಪ ಪಾರ್ಕಲ್ಲಿ ಒಂದು ಪಾರ್ಕಿಂಗಲ್ಲಿ ಒಂದು ಸ್ವಲ್ಪ ಫನ್ ಮಾಡಿಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮನೆಗೆ ಬಂದ್ವಿ ಅಷ್ಟೇ.